ಮೂಡಾ ಸೈಟ್ ಹಂಚಿಕೆ ರದ್ದತಿಗೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಟ್ವಿಸ್ಟ್ ಮಾಡಿಕೊಡ್ತಾ ಇದ್ದಾರೆ. ಸಚಿವ ಯತೀಂದ್ರಗೆ ಮಾಜಿ ಸಚಿವ ಸಾರಾ ಮಹೇಶ್ ಪ್ರಶ್ನೆಯನ್ನ ಹಾಕಿದ್ದಾರೆ. ಮೂಡಾ ಸೈಟ್ ಹಂಚಿಕೆ ರದ್ದತಿಗೆ ಈಗ ಸಾರಾ ಮಹೇಶ್ ಟ್ವಿಸ್ಟ್ ಮಾಡ್ತಾ ಇರುವಂತದ್ದು. ಅವ್ರಿಗೊಂದಷ್ಟು ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ ಯತೀಂದ್ರಗೆ. 1100 ನಿವೇಶನದ ರದ್ದು ಮಾಡಿರುವುದು ಸ್ವಾಗತಾರ್ಹ. 2023ರಿಂದ 1100 ನಿವೇಶನ ಮಾತ್ರ ರದ್ದು ಮಾಡಿದ್ದೀರಾ. 2019ರಿಂದ 2023ರವರೆಗಿನ ನಿವೇಶನ ಯಾಕೆ ರದ್ದು ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. 1100 ನಿವೇಶನದವರೆಗೆ ಒಂದೇ ನ್ಯಾಯ, ಮಿಕ್ಕಿದ್ದವರಿಗೆ ಮಾತ್ರ ಇನ್ನೊಂದು ನ್ಯಾಯನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಆಗ್ತಿರುವಂತಹ ಪ್ರಶ್ನೆ ಇದು. 50-50 ಅನುಪಾತ ನಿವೇಶನ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಅವರು ಈಗ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ. ಮೂಡಾ ಸೈಟ್ ಹಂಚಿಕೆ ರದ್ದತಿ ಆಗಿತ್ತು, ಹಾಗಾಗಿ ಸಾರಾ ಮಹೇಶ್ ಒಂದಷ್ಟು ಪ್ರಶ್ನೆಗಳನ್ನ ಯತೀಂದ್ರ ಅವರಿಗೆ ಆಗ್ತಿದ್ದಾರೆ. 1100 ನಿವೇಶನ ಏನಿತ್ತು ಅದ್ರದ್ದು ಓಕೆ, ಆದರೆ ನಿಮ್ಗೊಂದು ನ್ಯಾಯ, ಬೇರೆಯವರಿಗೆ ಒಂದು ನ್ಯಾಯನ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. 14 ನಿವೇಶನದ ವಿಚಾರಕ್ಕೆ ಒಂದಷ್ಟು ಅನುಮಾನ ವ್ಯಕ್ತ ಆಗಿತ್ತು. 2023ರಿಂದ 1100 ನಿವೇಶನ ಮಾತ್ರ ರದ್ದು ಮಾಡಿದ್ದು ಯಾಕೆ, ಆದರೆ 2019ರಿಂದ 2023ರವರೆಗಿನ ನಿವೇಶನ ಯಾಕೆ ರದ್ದು ಮಾಡಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿತ್ತು, ಆ ಸಂದರ್ಭದಲ್ಲಿ ಈಗ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಒಂದಷ್ಟು ಪಟ್ಟನ್ನ ಹಿಡಿದಂತಹ ಪ್ರಸಂಗಗಳು ಕೂಡ ಈಗ ನೆನಪಾಗುತ್ತೆ. ಅವರ ಹೆಂಡತಿಯ ಹೆಸರು ಕೂಡ ಅದರಲ್ಲಿ ತಳುಕಾಕಿಕೊಂಡಿತ್ತು. ಬಟ್ ಈಗ ಅದನ್ನೇನು ವಾಪಸ್ ಮಾಡಿದ್ರಲ್ಲ, ಅದಾದ ನಂತರ ಅದರಿಂದ ಹೊರಗಡೆ ಬಂದಿದ್ದಾಯಿತು. ಬಟ್ ಈಗ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ ಸಾರಾ ಮಹೇಶ್ ಅವರು. ಇದಕ್ಕೆ ಯತೀಂದ್ರ ಅವರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಕಾದು ನೋಡಬೇಕು. ಶ್ರೀರವರಿಗೆ ನಗರಾಭಿವೃದ್ಧಿ ಮಂತ್ರಿಗಳಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು 1100 ನಿವೇಶನಗಳನ್ನು ರದ್ದು ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಆದರೆ 23ರಿಂದ ಈಚೆಗೆ ಆಗಿರ್ತಕ್ಕಂಥ 1100 ನಿವೇಶನಗಳನ್ನು ಮಾತ್ರ ರದ್ದು ಮಾಡಿದ್ದೀರಾ. 19ರಿಂದ 23ರವರೆಗೆ ಏನಾಗಿದೆ, ಆ ಯಾವ ನಿವೇಶನಗಳನ್ನು ಕೂಡ ರದ್ದು ಮಾಡಿಲ್ಲ. ನಮಗೇನು ಅದರಲ್ಲಿ ನಿಮ್ಮ ಮಾತೃಶ್ರೀರವ್ರಿಗೆ ಮಂಜೂರಾತಿ ಆಗಿರ್ತಕ್ಕಂಥ ನಿವೇಶನನ ನೀವೇ ಸರೆಂಡರ್ ಮಾಡಿದ್ದೀರಿ, ಅಥವಾ ಕಾನೂನುಬದ್ಧವಾಗಿದ್ದರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಾನಂತ ಇಲ್ಲ, ಬೇರೆಯವರು ಸಂಶಯ ಈ 19ರಿಂದ 23ರವರೆಗೆ ರದ್ದು ಮಾಡದೇ ಇರ್ತಕ್ಕಂಥದ್ದು ಆ 17 ನಿವೇಶನಗಳಿಗೋಸ್ಕರನ ಅನ್ನುವಂಥ ಚರ್ಚೆ ನಡೀತಾ